ಕೊಪ್ಪಳದಲ್ಲಿ ಬಿಸಿಲಿನ ತಾಪಕ್ಕೆ ತತ್ತರಿಸಿದೆ ಕುಕ್ಕುಟೋದ್ಯಮ. ಕೋಳಿಗಳ ರಕ್ಷಣೆಗೆ ಫಾರ್ಮ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಬಿಸಿಲಿನ ತಾಪಕ್ಕೆ ನೂರಾರು ಕೋಳಿಗಳು ಮೃತಪಟ್ಟಿದೆ. ಕೋಳಿಗಳ ರಕ್ಷಣೆಗೆ ಸ್ಪ್ರಿಂಕ್ಲರ್ಗಳ ಮೊರೆ ಹೋಗಿದ್ದಾರೆ ಮಾಲೀಕರು. ಬಿಸಿಲಿನ ತಾಪ ಎಷ್ಟಿದೆ ಅಂತ ಅಂದ್ರೆ ಕೋಳಿಗಳು ಮೃತಪಡ್ತಾ ಇದೆ. ಕೋಳಿಗಳ ರಕ್ಷಣೆ ಮಾಡೋದಕ್ಕೆ ಫಾರ್ಮ್ ಮಾಲೀಕರು ಒದ್ದಾಡ್ತಿದ್ದಾರೆ. ಬಿಸಿಲಿನ ತಾಪಕ್ಕೆ ನೂರಾರು ಕೋಳಿಗಳು ಸಾಯ್ತಾ ಇದೆ. ಹಾಗಾಗಿ ಸ್ಪ್ರಿಂಕ್ಲರ್ ಮೊರೆ ಹೋಗಿದ್ದಾರೆ. ರಾಜ್ಯದಲ್ಲಿನ ಉರಿ ಬಿಸಿಲಿಗೆ ಮನುಷ್ಯರು ಮಾತ್ರವಲ್ಲ, ಇದೀಗ ಪ್ರಾಣಿ ಪಕ್ಷಿಗಳು ಕೂಡ ಹೈರಾಣಾಗ್ತದವೆ. ಬಿಸಿಲಿನ ತಾಪಮಾನದಿಂದಾಗಿ ಇದೀಗ ಏನು ಕೋಳಿಗಳು ಸಾಯತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೋಳಿ ಫಾರ್ಮ್ನ ಮಾಲೀಕರು ಸ್ಪ್ರಿಂಕ್ಲರ್ನ ಮೊರೆ ಹೋಗಿರ್ತಕ್ಕಂಥದ್ದು. ನನಗೇನು ಕೊಪ್ಪಳನ ತಾಲೂಕಿನ ಬಸಾಪುರದ ಬಳಿ ಇರತಕ್ಕಂಥ ಒಂದು ಕೋಳಿ ಫಾರ್ಮ್ ಇದೆ. ದೃಶ್ಯದ ನಿಮಗೆ ಹಿಂಭಾಗದಲ್ಲಿ ತೋರಿಸ್ತೀನಿ. ಈಗಾಗಲೇ ಬಿಸಿಲಿನ ತಾಪಮಾನ ಸುಮಾರು 38ರಿಂದ 48 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೋಳಿ ಫಾರ್ಮ್ಗಳಲ್ಲಿ ಇದೀಗ ಕೋಳಿಗಳಿಗೆ ಸ್ಪ್ರಿಂಕ್ಲರ್ ಅನ್ನು ಅಳವಡಿಸತಕ್ಕಂಥ, ಅಂದ್ರೆ ಇದರಿಂದಾಗಿ ಸಹಜವಾಗಿಯೇ ಹೊರಗಡೆ ಹೆಚ್ಚಿನ ತಾಪಮಾನ ಇದೆ. ಹೀಗಾಗಿ ಈ ಕೋಳಿಗಳನ್ನು ರಕ್ಷಿಸುವ ಸಲುವಾಗಿ ಇದೀಗ ಸ್ಪ್ರಿಂಕ್ಲರ್ನ ಮೊರೆ ಹೋಗಿರ್ತಕ್ಕಂಥದ್ದು. ಅಂದ್ರೆ ಸುಮಾರು ಅರ್ಧ ಗಂಟೆಗೆ ಒಮ್ಮೆ ಸ್ಪ್ರಿಂಕ್ಲರ್ಗಳನ್ನು ಆನ್ ಮಾಡತಕ್ಕಂಥ ಮೂಲಕ ಅವುಗಳನ್ನ ತಣ್ಣಗಿಡುವಂಥ ಒಂದು ಕೆಲಸವನ್ನ ಕೋಳಿ ಫಾರ್ಮ್ನ ಮಾಲಕರು ಮಾಡ್ತಕ್ಕಂಥದ್ದು. ಕೊಪ್ಪಳ ತಾಲೂಕಿನಲ್ಲಿ ಅತಿ ಹೆಚ್ಚು ಕೋಳಿ ಫಾರ್ಮ್ಗಳು ಇರತಕ್ಕಂಥದ್ದು. ಇದರಿಂದಾಗಿ ಸಹಜವಾಗಿಯೇ ಬಿಸಿಲಿನ ತಾಪಮಾನದ ಹಿನ್ನೆಲೆಯಲ್ಲಿ ಅನೇಕ ಕೋಳಿಗಳು ಕೂಡ ಈಗಾಗಲೇ ಸಾವನ್ನಪ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇದೀಗ ಸ್ಪ್ರಿಂಕ್ಲರ್ ಮೂಲಕ ನೀರನ್ನು ಸಿಂಪಡಿಸುವ ಮೂಲಕ ಕೋಳಿಗಳನ್ನು ತಂಪಾಗಿಡುವಂಥ ಒಂದು ಕೆಲಸವನ್ನ ಇದೀಗ ಕೋಳಿ ಫಾರ್ಮ್ನ ಮಾಲಕರು ಮಾಡ್ತಕ್ಕಂಥದ್ದು. ಸಹಜವಾಗಿಯೇ ಬಿಸಿಲಿನ ತಾಪಮಾನ ದಿನಕ್ಕೆ ಏರಿಕೆ ಆಗ್ತದೆ. ಅನೇಕ ಕಡೆಗಳು ಕೂಡ ಪ್ರಾಣಿ ಪಕ್ಷಿಗಳು ಕೂಡ ತೊಂದರೆ ಆಗ್ತಾ ಇದೆ, ಮತ್ತೊಂದು ಕಡೆ ಮನುಷ್ಯರು ಕೂಡ ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ಕೋಳಿಗಳನ್ನು ನಾವು ಅವರು ಸಂರಕ್ಷಣೆ ಮಾಡ್ತಕ್ಕಂಥ ದೊಡ್ಡ ಚಾಲೆಂಜಿಂಗ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಏನು ಕೋಳಿ ಫಾರ್ಮ್ನಲ್ಲಿ ಸ್ಪ್ರಿಂಕ್ಲರ್ಗಳನ್ನು ಹಾಕುವ ಮೂಲಕ ಇಡೀ ಕೋಳಿ ಫಾರ್ಮ್ ಅನ್ನ ತಣ್ಣಗಿಡುವಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು. ಈಗ ಇಲ್ಲೇ ಕೋಳಿ ಫಾರ್ಮ್ನ ಸಿಬ್ಬಂದಿಗಳು ಇರ್ತಕ್ಕಂಥದ್ದು, ಅವ್ರನ್ನು ಕೂಡ ಒಂದು ಮಾತಾಡಿಸುವಂತ ಒಂದು ಕೆಲಸವನ್ನ ಮಾಡೋಣ. ತಾವು ಯಾವ ಕಾರಣಕ್ಕಾಗಿ ಈಗ ಸ್ಪ್ರಿಂಕ್ಲರ್ ಅಳವಡಿಸ್ತಕ್ಕಂಥದ್ದು, ಏನೆಲ್ಲ ತೊಂದರೆ ಆಗ್ತಾ ಇದೆ ಏನು ಅಂತ? ಸರ್, ಈ ಪ್ರತಿ ಸಾರಿಗಿಂತ ಈ ಸಾರಿ ಸ್ವಲ್ಪ ಬಿಸಿಲಿನ ತಾಪಮಾನ ಜಾಸ್ತಿ ಇರೋದ್ರಿಂದ ಈಗ ಕೋಳಿಗಳನ್ನ ಸಂರಕ್ಷಣೆ ಮಾಡೋ ಸಲುವಾಗಿ ರೂಮ್ ಟೆಂಪ್ರೇಚರ್ ಕಮ್ಮಿ ಮಾಡೋ ಸಂಬಂಧ ನಾವು ಹಾಫ್ ಆನ್ ಅವರ್ ಒಂದು ಟೈಮ್ ಒಂದು 20 ನಿಮಿಷ 30 ನಿಮಿಷ ಹಾಫ್ ಆನ್ ಅವರ್ ಬಿಟ್ಟು ಹಾಫ್ ಆನ್ ಅವರ್ ಸ್ಪ್ರಿಂಕ್ಲರನ್ನು ಉಪಯೋಗ ಮಾಡೋದ್ರಿಂದ ರೂಮ್ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ ಸರ್. ಆಮೇಲೆ ಕೋಳಿಗಳು ಸ್ವಲ್ಪ ತಂಪಾಗಿರ್ತಾವೆ. ಈ ಸೀಸನ್ನಲ್ಲಿ, ಈಗ ಬೇಸಿಗೆ ಸೀಸನ್ನಲ್ಲಿ ನಾವು ಪ್ರೊಡಕ್ಷನ್ ತರೋಕ್ಕಿಂತ ಮುಂಚಿತವಾಗಿ ಕೋಳಿಗಳನ್ನ ರಕ್ಷಣೆ ಮಾಡೋದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿಬಿಟ್ಟಿದೆ ಸರ್. ಕೋಳಿ ಉಳಿದ್ರೇ ನಮಗೆ ಮುಂದೆ ಪ್ರೊಡಕ್ಷನ್ ತೆಗಿಬೋದು. ಹಾಗಾಗಿ ಕೋಳಿಗಳನ್ನ ರಕ್ಷಣೆ ಮಾಡೋ ಸಲುವಾಗಿ ರೂಮ್ ಟೆಂಪರೇಚರ್ ಕಮ್ಮಿ ಮಾಡೋ ಸಲುವಾಗಿ ನಾವು ಸ್ಪ್ರಿಂಕ್ಲರ್ನ ಉಪಯೋಗ ಮಾಡ್ತಾ ಇದ್ದೀವಿ. ಇಷ್ಟು ಏನು ಕೋಳಿ ಫಾರ್ಮ್ನ ಸಿಬ್ಬಂದಿಗಳ ಮಾತು. ಅಂದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಿಸಿಲಿನ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ನಾವು ಕೋಳಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಗೆ ದೊಡ್ಡ ಸವಾಲಿನ ಕೆಲಸಕ್ಕೆ. ಹೀಗಾಗಿ ನಾವು ಸ್ಪ್ರಿಂಕ್ಲರ್ನ ಅಳವಡಿಸುವ ಮೂಲಕ ಒಂದು ಶೆಡ್ಗಳನ್ನು ತಂಪಾಡುವಂಥ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಕೋಳಿ ಫಾರ್ಮ್ ಸಿಬ್ಬಂದಿಗಳು ಹೇಳ್ತಕ್ಕಂಥದ್ದು. ಕೊಪ್ಪಳಿಂದ ಕ್ಯಾಮರಾಮನ್ ಸಿಮಿ ಜೊತೆ ದೊಡ್ಡ ಶೆಲಗ ರೇಷನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.